ನಮಸ್ತೆ ವೀಕ್ಷಕರೇ, ನಿಮಗೆಲ್ಲರಿಗೂ ವೃದ್ಧಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ. ನಾವಿಂದು ತಿಲಾಪಿಯಾ ಫಿಶ್ಶಿಂದ ತುಂಬ ಸುಲಭವಾದಂತಹ ಫಿಶ್ ಫ್ರೈನ ಮಾಡ್ಕೊಳ್ಳೋಣ. ಇದರಲ್ಲಿ ಹೆಚ್ಚಿಗೆ ಪದಾರ್ಥಗಳನ್ನು ಬಳಸೋದು ಬೇಡ. ಯಾಕಂತಂದರೆ ಸಾಮಾನ್ಯ ನಾನು ಹೇಳ್ತಾನೆ ಇರ್ತೀನಿ, ಎಲ್ಲ ಅಡುಗೆಗೂ ಎಲ್ಲ ರೀತಿ ಒಂದೇ ಇಂಗ್ರೀಡಿಯೆಂಟ್ಸ್ನ ಹಾಕೋದ್ರಿಂದ ನಿಮಗೆ ವ್ಯತ್ಯಾಸ ಗೊತ್ತಾಗೋದೇ ಇಲ್ಲ. ಹಾಗೆ ನಾನು ಇದನ್ನು ಮ್ಯಾರಿನೇಟ್ ಮಾಡುವಾಗ ಎರಡು ರೀತಿಯಾಗಿ ಮ್ಯಾರಿನೇಟ್ ಮಾಡ್ತೀನಿ. ಆ ಎರಡು ರೀತಿ ಮ್ಯಾರಿನೇಟ್ ಮಾಡೋದ್ರಿಂದ ಸಾಕಷ್ಟು ವ್ಯತ್ಯಾಸ ಆಗುತ್ತೆ. ನಾನು ಮ್ಯಾರಿನೇಟ್ ಮಾಡುವಾಗ ಒಂದೇ ಸರಿ ಹಾಕು ಸಹ ನೋಡಿದ್ದೀನಿ. ಅದನ್ನು ಬೇರೆ ಬೇರೆ ರೀತಿಯಾಗಿ ಅಂದರೆ ಎರಡು ಸರಿ ಹಾಕಿದಾಗ ಅದ್ರ ಟೇಸ್ಟ್ ಬದಲಾಗಿರೋದು ನೋಡಿದ್ದೀನಿ. ಅದಕ್ಕೆ ನಾನು ನಿಮಗೆಲ್ರಿಗೂ ಆ ಎರಡು ರೀತಿಯ ಮ್ಯಾರಿನೇಷನ್ ಮಾಡೋದ್ರಿಂದ ಯಾವ ರೀತಿ ಆ ಫಿಶ್ಗೆ ಒಳ್ಳೆಯ ಸ್ವಾದ ಬರುತ್ತೆ, ಅಂದರೆ ಫ್ಲೇವರ್ ಚೆನ್ನಾಗಾಗುತ್ತೆ ಅನ್ನೋದನ್ನು ನಾವೀಗ ನೋಡೋಣ. ನಾನೀಗ ಇದು ತಿಲಾಪಿಯಾ ಫಿಶ್ ತೊಗೊಂಡಿದ್ದೀನಿ. ನೀವು ಯಾವುದೇ ರೀತಿಯಾದಂಥ ಸಣ್ಣ ಮೀನುಗಳು, ಒಟ್ಟಿನಲ್ಲಿ ನೀವು ಸ್ವಲ್ಪ ಸಣ್ಣದಾದಂಥ ಅಂದರೆ ಏನು ನೀವು ತವಾ ಬಳಸ್ತೀರಾ ಅದರಲ್ಲಿ ಕರಿಯೋದಕ್ಕೆ ಆಗೋವಂಥ ಸೈಜ್ದು ಮೀನನ್ನ ತೊಗೊಂಡು ಈ ಫ್ರೆಶ್ ಫ್ರೈನ ಮಾಡ್ಕೋಬಹುದು. ಎಲ್ಲದರಲ್ಲೂ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಏನೋ ಒಂದು ವ್ಯತ್ಯಾಸ ಅಂತ ಹೇಳಿದ್ರೆ, ಕೆಲವೊಂದರಲ್ಲಿ ಮುಳ್ಳು, ಅಂದರೆ ಮೊದಲೆಲ್ಲ ಸಿಗ್ತಿದ್ದ ಮೀನುಗಳಲ್ಲಿ ಜಾಸ್ತಿ ಮುಳ್ಳುಗಳಿರ್ತಿತ್ತು. ಈಗಿನ ಮೀನುಗಳಲ್ಲಿ ಅಷ್ಟಾಗಿ ಮುಳ್ಳಿರಲ್ಲ, ಮಧ್ಯದಲ್ಲಿ ಮಾತ್ರ ಇರುತ್ತೆ. ಅವಾಗೆಲ್ಲ ಅಡ್ಡದಿಡ್ಡಿಯಾಗೂ ಸಹ ಮುಳ್ಳುಗಳು ಬಾಯಿಗೆ ಸಿಕ್ಬಿಡ್ತಾಯಿತ್ತು. ಈಗಿನ ಮೀನುಗಳಲ್ಲಿ ಆ ರೀತಿ ಮುಳ್ಳುಗಳಿರಲ್ಲ, ಮಧ್ಯದಲ್ಲಿ ಒಂದೇ ಒಂದು ಮುಳ್ಳಿರೋದ್ರಿಂದ ನೀವು ಯಾವ ಮೀನು ತೊಗೊಂಡ್ರು ನಡೆಯುತ್ತೆ. ಈ ಬೇರೆ ಬೇರೆ ಮೀನುಗಳಲ್ಲೂ ಏನು ವ್ಯತ್ಯಾಸ ಇರುತ್ತೆ ಅಂದರೆ, ಕೆಲವೊಂದು ಮೀನಲ್ಲಿ ಅದರಲ್ಲೇ ಜಾಸ್ತಿ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ, ಅದು ಬೇರೆ ರೀತಿಯ ಸ್ವಾದ ಕೊಡುತ್ತೆ. ಕೆಲವೊಂದು ಮೀನು ಮಾಂಸ ತಿಂದಿದ್ದ ರೀತಿ, ಅಂದರೆ ಈಗ ನಾವು ಹೇಗೆ ಮಾಮೂಲಿ ನಾವು ಮೀನು ತಿನ್ನೋದಕ್ಕಿಂತ ಅದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಆ ರೀತಿಯ ಮೀನುಗಳು ನಮಗೆ ಈಗ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಒಟ್ಟಿನಲ್ಲಿ ನೀವು ಇದಕ್ಕೆ ಈ ತವಾಗ ಹಾಕಿ ಕರಿಯೋಕ್ಕೆ ಯಾವುದಾಗುತ್ತೋ ಆ ಮೀನನ್ನ ತಗೊಂಡು ಈ ಫ್ರೈನ ಮಾಡ್ಕೋಬೋದು. ಫ್ರೈನ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಸಣ್ಣದು ಗಮನಿಸಿರೋದೇನಂತಂದರೆ, ಈ ಪುಡಿ ಸಾಲ್ಟ್ನ ನಾವು ಬಳಸ್ತೀವಲ್ಲ, ಈ ಪುಡಿ ಸಾಲ್ಟ್ನ ಬಳಸೋದಕ್ಕಿಂತ ನಮ್ಮ ಕ್ರಿಸ್ಟಲ್ ಸಾಲ್ಟ್, ಕಲ್ಲುಪ್ಪೇನಿದೆಯಲ್ಲ ಅದನ್ನು ಬಳಸೋದ್ರಿಂದ ಒಂದು ಬೇರೆ ರೀತಿಯಾದಂಥ ಫ್ಲೇವರ್ನ ಕೊಡುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಎರಡಕ್ಕೆ ಬೇರೆ ಬೇರೆ ಎರಡು ಮ್ಯಾರಿನೇಷನ್ಗೂ ಬೇರೆ ಬೇರೆ ರೀತಿಯಾಗಿ ಮಾಡ್ತೀನಲ್ಲ, ಅದರಲ್ಲಿ ಎರಡು ಉಪ್ಪನ್ನು ಸಹ ಬೇರೆ ಬೇರೆಯಾಗಿ ಬಳಸ್ತೀನಿ. ಈಗ ಮೊದಲನೇ ಮ್ಯಾರಿನೇಷನ್ಗೆ ನಾನೇನು ಮಾಡ್ತೀನಿ, ಈ ಕಲ್ಲುಪ್ಪಿದೆಯಲ್ಲ, ಈ ಕಲ್ಲುಪ್ಪನ್ನ ಈ ಮೀನಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ರುಚಿ ನಿಮಗೆ ಗೊತ್ತಿರುತ್ತೆ. ಅದಕ್ಕೆ ಇದನ್ನು ಸಾಮಾನ್ಯ ರುಚಿಗೆ ತಕ್ಕಷ್ಟು ಉಪ್ಪು ಅಂತಲೇ ಹೇಳೋದು. ಈಗ ನಾನು ಇದಕ್ಕೆ ಇದು ಸಣ್ಣ ಚಮಚ ಇದೆ ನೋಡಿ, ಗಮನಿಸಿ, ಇದು ಸಣ್ಣ ಚಮಚ ಇದೆ. ಇದು ಅಂದ್ಕೊಳ್ಳಿ, ಇದೊಂದು ಈಗ ಇದು ಅಂದ್ಕೊಳ್ಳಿ, ಇದೊಂದು ಮೀನಿಗೆ ಅಳತೆ ನಮಗೆ ಗೊತ್ತಾದರೆ ಕಣ್ಣಳ್ತೆಲೂ ಹಾಕ್ಬೋದು, ಗೊತ್ತಾಗ್ಲಿಲ್ವಾ ಒಂದು ಮೀನಿಗೆ ಇಷ್ಟು ಅಂತಲೂ ಡಿವೈಡ್ ಮಾಡ್ಕೊಂಡು ಹಾಕೋಬೋದು, ಗೊತ್ತಾಗ್ಬಿಡತ್ತೆ ನಿಮ್ಗೆ ಆವಾಗ. ಈಗ ಇದನ್ನು ಒಂಚೂರು ಪುಡಿ ಮಾಡ್ಕೊಳ್ಳೋಣ. ಅಂದರೆ ಜಸ್ಟ್ ಹೀಗೆ ಮಾಡಿದ್ರೆ ಸಾಕು. ತೀರಾ ನುಣ್ಣಗೇನು ಮಾಡಬೇಡಿ. ಆಮೇಲೆ ಇದು ತೀರಾ ನುಣ್ಣಗೂ ಆಗೋದಿಲ್ಲ. ನಿಮಗೇನು ಈ ಪುಡಿ ಉಪ್ಪು ಸಿಗುತ್ತಲ್ಲ, ಇದನ್ನು ಎಷ್ಟೋ ಡಿಗ್ರಿ ಟೆಂಪ್ರೇಚರಲ್ಲಿ ಇಟ್ಟು ಅದನ್ನು ಪುಡಿ ಮಾಡೋದು, ಅಷ್ಟು ನೈಸಾಗಿ ನಾವು ಈ ಕಲ್ಲುಪ್ಪನ್ನ ಪುಡಿ ಮಾಡೋದಕ್ಕಾಗೋದಿಲ್ಲ. ಹೇಳಬೇಕಂದ್ರೆ ಪುಡಿ ಉಪ್ಪಿಗಿಂತ ಕಲ್ಲುಪ್ಪೇ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಬೇಗ ಕನ್ವೀನಿಯೆಂಟ್ ಅಂತ ನಾವು ಏನಾದರೂ ಉಪ್ಪು ಕಮ್ಮಿ ಆಯಿತು ಅಂದರೆ ಅದನ್ನು ಬಳಸ್ಕೊಂಡ್ಬಿಡ್ತೀವಿ. ಆದಷ್ಟು ನಾವು ಕಲ್ಲುಪ್ಪನ್ನ ಅಡುಗೆ ಮಾಡುವಾಗಲಾದರೂ ಬಳಸ್ಕೊಳ್ಳೋದು ಉತ್ತಮ. ಈಗ ಇದನ್ನು ನಾನು ಪುಡಿ ಮಾಡಿಕೊಂಡೆ. ತೀರಾ ನುಣ್ಣಗಲ್ಲ, ತರ್ತರಿನೇ ಇರಬೇಕು. ಆದರೆ ಏನಕ್ಕೆ ಇದಕ್ಕೆ ಅಷ್ಟು ಅಂದರೆ, ಮೊದಲೆಲ್ಲ ತೀರಾ ದಪ್ಪ ಬರ್ತಾಯಿತ್ತು ಕಲ್ಲುಪ್ಪು ಅಂತ ಹೇಳಿದ್ರೆ. ಇವಾಗೆಲ್ಲ ನೋಡಿದ್ರೆ ನೋಡಿ, ಇಲ್ಲಿ ಆದಷ್ಟು ಮೀಡಿಯಮ್ ಆಗೇ ಇರುತ್ತೆ. ಆದ್ದರಿಂದ ಒಂದು 2-3 ಸಲ ಕಲ್ಲಲ್ಲಿ ಹಿಂಗಂದರೆ ಪುಡಿ ಆಗುತ್ತಲ್ಲ, ಆ ಥರ ಉಪ್ಪು ಸಾಕು. ಅದನ್ನು ನಾನು ಏನು ಮಾಡ್ತೀನಿ, ಈಗ ಒಂದು ಬೌಲ್ಗೆ ಹಾಕೋತೀನಿ. ಈಗ ಈ ಕುಟಾಣಿದು ಏನು ಅವಶ್ಯಕತೆ ಇಲ್ಲ, ಅದರಿಂದ ಇದನ್ನು ತೆಗೆದಿಟ್ಬಿಡ್ತೀನಿ. ಮೀನಿಗೆ ಬೇಕಾಗಿರೋದು ಫಸ್ಟು, ಸಾಮಾನ್ಯ ಯಾರೇ ಮೀನು ಪದಾರ್ಥ ಮಾಡ್ತೀನಿ ಅಂತಂದ್ರು ಮೊದಲು ಹೇಳೋದೆ ಅರಶಿನ ಮತ್ತು ನಿಂಬೆಹಣ್ಣು. ಅದೆರಡೇ ಮೇಯ್ನ್ ಇಂಗ್ರೀಡಿಯೆಂಟ್ಸು. ಬೇಕಂತಂದರೆ ನೀವು ಅದು ಏನು ಹಾಕ್ತೇನೆ, ಬರೀ ಇಷ್ಟನ್ನು ಹಾಕಿನೇ ಫ್ರೈ ಮಾಡ್ಕೊಂಡು ತಿನ್ಬೋದು, ಅದು ಸಹ ತುಂಬ ಚೆನ್ನಾಗಿರುತ್ತೆ. ಅರಿಶಿನ ಹಾಕೋದು ಏನಂತಂದರೆ ಆ್ಯಂಟಿಬಯೋಟಿಕ್ಕು, ಅದು ನೀರೊಳಗಡೆ ಇರುತ್ತೆ, ಏನೇನೋ ಕಲ್ಮಶಗಳಿರುತ್ತೆ, ಅದೆಲ್ಲನೂ ಅರಿಶಿನದಿಂದ ಹೊರಟೋಗ್ಬಿಡುತ್ತೆ ಅಂತ. ಈಗ ನಾನು ಇದಕ್ಕೆ ಒಂದು ಅರ್ಧ ಚಮಚೆ ಅರಿಶಿನ ಹಾಕ್ತೀನಿ.
ಈಗ ನಾನು ನಿಮ್ಗೆ ಹೇಳಿದೆ ಈ ಅರಿಶಿನ ಹ್ಯಾಕ್ ಹಾಕ್ತಾರೆ ಅಂತ. ಆದರೆ ಈ ಅರಿಶಿನ ಯಾಕೆ ಜಾಸ್ತಿ ಹಾಕ್ಬಾರ್ದು ಅಂತ ಹೇಳಿದ್ರೆ, ಜಾಸ್ತಿ ಹಾಕಿದ್ರೆ ಸ್ವಲ್ಪ ಒಗಚು ಹೊಡಿಯುತ್ತೆ. ಒಗಚು ಅಂತಂದರೆ ಒಂದು ಸ್ವಲ್ಪ ಕಹಿ ಮಿಶ್ರಿತವಾದ ಒಗಚು ಬರುತ್ತೆ. ಆದ್ದರಿಂದ ಅರಿಶಿನ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಈ ಕಡೆ ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ ಆ ಥರ ಹಾಕ್ಕೋಬೋದು. ಈಗ ಇದಕ್ಕೆ ಇನ್ನೊಂದು ನಾನು ಮೊದಲೇ ಹೇಳಿದೆ, ನಿಂಬೆಹಣ್ಣು ಸ್ವಲ್ಪ ಹುಳಿ ಅಂಶ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಒಂದು ವಿಚಿತ್ರ ಅಂತ ಏನಂತ ಹೇಳಿದ್ರೆ, ನೀವು ಈ ನಿಂಬೆಹಣ್ಣ ಮ್ಯಾರಿನೇಟ್ ಮಾಡುವಾಗ ನೋಡಿದ್ದೀರಾ? ಈಗ ಸಾಮಾನ್ಯ ನಾವು ಯಾವ್ದಾರ ಒಂದು ಅಡುಗೆಗೆ ಮಾಡುವಾಗ ಎಲ್ಲ ಅಡುಗೆ ಆದಮೇಲೆ ಕೊನೆಯಲ್ಲಿ ಹುಳಿ ಹಿಂಡಬೇಕು, ಇಲ್ಲಾಂದರೆ ಕಹಿ ಬರುತ್ತೆ ಅಂತ ಹೇಳ್ತೀವಿ. ಆದರೆ ಮ್ಯಾರಿನೇಟ್ಗೆ ಮುಂಚಿತವಾಗಿ ನಿಂಬೆಹಣ್ಣು ಹಾಕಿದ್ರು ಅದು ಕಹಿ ಆಗಲ್ಲ, ಅದ್ರದ್ದು ಸ್ವಾದ ಹಾಗೆ ಉಳಿಸ್ಕೊಳ್ಳುತ್ತೆ. ಎಷ್ಟು ವ್ಯತ್ಯಾಸ ಇರುತ್ತಲ್ಲ. ಒಟ್ಟು ಜಸ್ಟ್ ಅದನ್ನು ಹೇಗೆ ಯಾವುದನ್ನು ಹೇಗೆ ಬಳಸಬೇಕು ಅಂತ ತಿಳ್ಕೊಂಡ್ರೆ ಆಯಿತು. ಈಗ ಇದನ್ನು ನಾವೇನು ಮಾಡೋಣ, ಸ್ವಲ್ಪ ಕೈಯಿಂದ ಹೀಗೆ ಒತ್ಕೊಳ್ಳಿ. ಇದು ಸಾಮಾನ್ಯ ನಾವು ಅಡುಗೆ ಮಾಡೋದು ಕಲಿತೀವಿ ಅಂತ ಹೋದಾಗೆಲ್ಲ ಅಮ್ಮಂದಿರನ್ನ ಮಾಡೋದೆಲ್ಲ ನೋಡಿ ಹಾಗಿಂದಾಗೆ ಕಣ್ಣಲ್ಲೇ ಕಲ್ತ್ಕೊಂಡ್ಬಿಟ್ಟಿರ್ತೀವಿ. ಇವೆಲ್ಲನೂ ಹೇಳಬೇಕು ಅಂತೇನಿಲ್ಲ. ಆದರೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಗೊತ್ತಿಲ್ಲದೆ ಇರೋರಿಗೆ ಇದೇನಕ್ಕಪ್ಪ ಹೀಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಹೀಗೆ ಮಾಡಿದಾಗ ರಸನ ಹಿಂಡೋದಕ್ಕೆ ಸುಲಭ, ಜೊತೆಗೆ ಎಲ್ಲ ನೀಟಾಗಿ ಒಂದೇ ಸಲಿಗೆ ನೋಡಿ. ಈಗ ಮುಟ್ಟು ನೋಡಿದ್ರೆ ಜ್ಯೂಸಿ ಆಗಿಬಿಟ್ಟಿರುತ್ತೆ. ಅದಕ್ಕಿಂತ ಮೊದಲು ಈ ಥರ ನಾವು ಮಾಡೋದಕ್ಕಿಂತ ಮೊದಲು ಹಾರ್ಡ್ ಆಗಿರುತ್ತೆ, ನಿಮಗೆ ಪ್ರೆಸ್ ಮಾಡಿ ಹಿಂಡಬೇಕಾಗತ್ತೆ. ಆದರೆ ಈ ರೀತಿ ಮಾಡೋದ್ರಿಂದ ಬಹಳ ಬೇಗ ರಸನ ಹಿಂಡ್ಬಿಡ್ಬೋದು. ಈಗ ನಾನು ಇದನ್ನು ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ಇದಕ್ಕೆ ಹಾಕೋತೀನಿ. ನೀವು ಇವೆರಡಕ್ಕೆ ಬೇಕಂತಂದರೆ ಅರ್ಧ ನಿಂಬೆಹಣ್ಣು ಹಾಕ್ಕೊಂಡ್ರೆ ಸಾಕು. ನನಗಿಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹಾಕೋಬೋದು, ಏನೂ ಇದಾಗಲ್ಲ, ಹಾಕೋಬೋದು. ಸುಮ್ಮನೆ ಅಲ್ಲಿ ಇಲ್ಲಿ ಇಟ್ಟು ನೊಣ ಎಲ್ಲ ಬಿಡಿಸ್ಕೊಳ್ಳೋದಕ್ಕಿಂತ ಒಂದು ನಿಂಬೆಹಣ್ಣು ಹಾಕ್ಕೊಳ್ಳೋದೇ ಉತ್ತಮ. ಆಮೇಲೆ ಈ ಆದಷ್ಟು ನೀವು ಗಮನ ಇಟ್ಕೊಳ್ಳಿ, ಈ ನಿಂಬೆಹಣ್ಣು ಬೀಜನ ಹಾಕೋದಕ್ಕೆ ಹೋಗ್ಬಿಡಿ, ಕಹಿ ಬರುತ್ತೆ. ಅದು ಬಿದ್ದರೂ ತೆಗೆದು ಹಾಕಿ, ಒಂದೇ ತಾನೇ ಬಿಡು ಅಂತ ಅಂದ್ಬಿಟ್ಟು ಏನಾದ್ರು ಬಿಟ್ಟರೆ ಅದು ಎಲ್ಲಿ ಇರುತ್ತೋ ಮಾಂಸದ ಮೇಲೆ ಅಲ್ಲಿ ಕಹಿ ಬರುತ್ತೆ. ಬೀಜದಿಂದ ಬರುತ್ತೆ, ನಿಂಬೆಹಣ್ಣು ಹಾಕೋದ್ರಿಂದ ಬರಲ್ಲ ಅದು. ನಿಮ್ಗೆ ಅನ್ನಿಸ್ಬೋದು ನಿಂಬೆಹಣ್ಣಿಗೆ ಹಾಕಿದ ತಕ್ಷಣ ಕಲ್ಲುಪ್ಪು ಕರಗಲ್ವಾ, ಹಾಗೆ ಹಾಕ್ಬೋದಿತ್ತಲ್ಲ ಅಂತ. ಇಲ್ಲ, ನೀವು ಗಮನಿಸಿ, ಅದು ತರಿ ಹಾಗೆ ಉಳ್ಕೊಂಡಿರುತ್ತೆ. ತರಿ ಹಾಗೆ ಉಳ್ಕೊಂಡಿರುತ್ತೆ ಅದು. ಇದು ಸ್ವಾದನೇ ಒಂದು ರೀತಿ ಡಿಫ್ರೆಂಟು. ನೀವು ಈ ಪುಡಿ ಉಪ್ಪು ಹಾಕೋದಕ್ಕೂ ಇದು ಹಾಕೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಆಮೇಲೆ ಇದು ಮ್ಯಾರಿನೇಟ್ ರೆಡಿ ಇದೆ. ಈ ಮೀನುಗಳಲ್ಲಿ ಮೊದಲೇ ನೀವು ಸ್ಲಿಟ್ನ ಮಾಡಿಟ್ಕೋಬೇಕು. ಯಾಕಂತಂದರೆ ನಾವು ಹಾಕಿದಂಥ ಮಸಾಲ ಒಳಗಡೆನೂ ಹೋಗಲಿ ಅಂತ, ಬರೀ ಚರ್ಮಕ್ಕೆ ಕೂತ್ಕೊಂಡ್ರೆ ಅಷ್ಟು ನೀಟಾಗಿ ಕೂರೋದಿಲ್ಲ. ಅದಕ್ಕೆ ಏನು ಮಾಡಬೇಕು, ಅಡ್ಡ ಹಿಂಗೆ ಸೀಳ್ಕೋಬೇಕು. ಇಲ್ಲಿ ನಾವು ಮಸಾಲ ತುಂಬೋದ್ರಿಂದ ನೀಟಾಗಿ ಹಿಡಿಯುತ್ತೆ. ಆಮೇಲೆ ಏನು ಗೊತ್ತಾ, ಇದನ್ನು ಕಟ್ ಮಾಡುವಾಗ ತೀರಾ ಹತ್ತತ್ರ ಮಾಡೋದಕ್ಕೆ ಹೋಗ್ಬಿಡಿ. ತೀರಾ ಹತ್ತತ್ರ ಮಾಡೋದ್ರೆ ಏನಾಗುತ್ತೆ, ನೀವು ಕರಿಯುವಾಗ ಮೀನು ತುಂಬ ಬೇಗ ಕಸ್ಕೊಳ್ಳುತ್ತೆ, ಅಂತಂದರೆ ಎಲ್ಲ ಪುಡಿ ಆಗಿಬಿಡುತ್ತೆ. ಅದಕ್ಕೆ ಜಸ್ಟ್ ದೂರ 1 2 3 ಸ್ಲಿಟ್ ಮಾಡಿ, ಇಲ್ಲೇನು ಅದು ಇದಾಗಿರೋದ್ರಿಂದ ಅಲ್ಲೇನು ಬೇಡ, ಇಲ್ಲಿ ಈ ರೀತಿ ಸ್ಲಿಟ್ಗಳನ್ನ ಮಾಡ್ಕೊಳ್ಳಿ. ಇದನ್ನ ಆಲ್ರೆಡಿ ಮಾಡಿಟ್ಟಿದ್ದೀನಿ. ಈಗ ಏನು ಸ್ಲಿಟ್ ಮಾಡ್ಕೊಂಡಿರ್ತೀವಿ ಆ ಮೀನಿಗೆ ಹೀಗೆ ಹಾಕ್ಕೊಳ್ಳಿ. ಒಳಗಡೆನೂ ಹಾಕಿ ಮಸಾಲ. ಈಗ ತೋರಿಸ್ತಾ ಇರೋದು ಒಂದೇ ಮಸಾಲ. ಇನ್ನೊಂದು ಮಸಾಲ ಹೇಳ್ತೀನಿ ಇದಕ್ಕೆ ಮತ್ತೆ ಮ್ಯಾರಿನೇಟ್ ಮಾಡೋಕ್ಕೆ. ಈ ರೀತಿ 2 ಬೇರೆ ಬೇರೆಯಾಗಿ ಮಾಡೋದ್ರಿಂದ ಬೇರೆನೇ ಸ್ವಾದ ಬರುತ್ತೆ ಅದು. ನಾನು ಫಸ್ಟು ಎಲ್ಲನೂ ಯಾರು ಮಾಡೋದು ಅಂತ ಅಂದ್ಬಿಟ್ಟು ಒಟ್ಟಿಗೆ ಓಕೆ ಅಲ್ವಾ, ಈ ಥರ ಮಾಡ್ಕೊಬೋದಲ್ಲ ಅಂತ ಹಾಕಿದೆ. ಬಟ್ ಈ ರೀತಿ 2 ಬಾರಿ ಮಾಡಿದಾಗ ಈ ಉಪ್ಪಿದೆಯಲ್ಲ ಅದು ಚೆನ್ನಾಗಿ ಹಿಡಿಯುತ್ತೆ, ಇದಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಈ ಮಸಾಲ ಮಿಕ್ಕೋತು ಅಂತ ಏನು ಇದು ಮಾಡಿಬಿಡಿ, ಮತ್ತು ಇದಕ್ಕೆ ಹಾಕೋಬೋದು ನಾವು ಫ್ರೈ ಮಾಡುವಾಗಲೂ, ಅಥವಾ ನೆಕ್ಸ್ಟ್ ಮಸಾಲೆಗೂ ಮಿಕ್ಸ್ ಮಾಡ್ಕೋಬೋದು ಉಳ್ಕೊಂಡ್ರೆ. ನಾನೀಗ ಹೀಗೆ ಹಾಕ್ತಾ ಇದ್ದೀನಲ್ಲ, ಬೇಕಂತಂದರೆ ಒಟ್ಟಿಗೆ ಹಾಕ್ಬಿಟ್ಟು ರಬ್ ಮಾಡ್ಬೋದು, ಅದನ್ನು ಸಹ ಮಾಡ್ಬೋದು, ಆಗಲೂ ಹಿಡಿಯುತ್ತೆ. ತೋರಿಸ್ತೀನಿ ತಡೀರಿ. ಈಗ ನಾನು ಎಲ್ಲ ಕಡೆ ಹಾಕಿದ್ದೀನಲ್ಲ, ಅಥವಾ ನೀವು
ನಾನು ರಬ್ ಮಾಡ್ಬೋದು ಅಂತ ಹೇಳಿದ್ನಲ್ಲ ಅದನ್ನು ತೋರಿಸ್ತೀನಿ ನೋಡಿ. ಹಿಂಗೆ ಹಾಕ್ಬಿಡೋದು, ಹಿಂಗೆ ಹಾಕ್ಬಿಡೋದು. ಕೈಗೆ ಏನೂ ಆಗಬಾರ್ದು ಅನ್ನೋರು ನಾನು ಮೊದಲು ತೋರಿಸೋದನ್ನೆಲ್ಲ ಹಾಗೆ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಚೆನ್ನಾಗಿ ಹಿಡಿಬೇಕು ಅಂತ ಅನ್ಸಿದ್ರೆ ಉಪ್ಪನ್ನು ತಗೊಂಡು ಹೀಗೆ ನೀವು ಮುಟ್ಟುವಾಗ ಗೊತ್ತಾಗುತ್ತೆ ನೀವು ಕಲ್ಲು ಉಪ್ಪು ಹಾಕಿದ್ದೀರಾ ಅಂತ. ಹಿಂಗೆ ಕೈಯಲ್ಲಿ ರಬ್ ಮಾಡಿ, ಜೊತೆಗೆ ಕೆಳಗಡೆಗೂ ಹೋಗಿರುತ್ತಲ್ಲ ಅದನ್ನು ಹಿಂಗೆ ರಬ್ ಮಾಡಿ. ಆಗ ಎರಡೂ ಕಡೆ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ಮೊದಲೆಲ್ಲ ಈ ಮೀನನ್ನು ಉಪ್ಪಿಂದ ಉಜ್ತಾ ಇದ್ರು, ಇವಾಗೆಲ್ಲ ಸ್ಕ್ರೇಪರ್ ಬಂದ್ಬಿಟ್ಟಿದೆ. ಸ್ಕ್ರೇಪರ್ ಅಂತ ಅಂದ್ಬಿಟ್ರೆ ಎಲ್ಲ ಬಂದ್ಬಿಡುತ್ತೆ ನೀಟಾಗಿ. ಆವಾಗೆಲ್ಲ ಉಪ್ಪನ್ನು ತೊಗೊಂಡು ಅದೆಷ್ಟು ತನಕ ಉಜ್ತಾ ಕೂತಿರ್ತಿದ್ರು. ಈಗ ತುಂಬ ಸುಲಭ ಆಗಿದೆ. ಈಗ ಏನು ನಾನು ಮ್ಯಾರಿನೇಟ್ ಮಾಡಿದ್ದೀನಲ್ಲ ಇದು ಒಂದು 10 ನಿಮಿಷ ಹೀಗೆ ಇರಲಿ. ನಂತರ ಎರಡನೇ ಮ್ಯಾರಿನೇಟ್ಗೆ ಏನನ್ನು ಹಾಕ್ತೀನಿ ಅಂತ ನೋಡೋರಂತೆ. ಈಗ 10 ನಿಮಿಷ ಆಗಿದೆ. ಇದಕ್ಕೆ ಎರಡನೇ ಮ್ಯಾರಿನೇಷನ್ನ ಮಾಡೋಣ. ಅದಕ್ಕೆ ಏನು ಬೇಕು ಅಂತ ನೋಡ್ಕೊಳ್ಳೋಣ. ಈ ನಿಂಬೆಹಣ್ಣು ಬೌಲ್ ಹಾಕಿದ್ವಿ, ಅದನ್ನೇ ಬಳಸ್ಕೋಬೋದು, ಇಲ್ಲ ಹೊಸ ಬೌಲ್ನು ಬಳಸ್ಕೋಬೋದು. ಈಗ ಏನು ಮಾಡಬೇಕು ಅಂತಂದರೆ ಅಚ್ಚಕಾರದ ಪುಡಿ. ಅಚ್ಚಕಾರದ ಪುಡಿ ಖಾರ ನಿಮಗೆ ಹೇಗೆ ಬೇಕು ಆ ರೀತಿ ತಗೊಳ್ಳಿ. ನಾನು ಇದಕ್ಕೆ 1/4 ಚಮಚ ಹಾಕ್ತೀನಿ. ಆಮೇಲೆ ಧನಿಯಾ ಪುಡಿ. ಧನಿಯಾ ಪುಡಿನ ನೀವು ಅಚ್ಚಕಾರದ ಪುಡಿ ಎಷ್ಟು ತೊಗೊಂಡಿದ್ದೀರೋ ಅಷ್ಟೇ ಈಕ್ವಲ್ ಕ್ವಾಂಟಿಟಿ ತೊಗೋಬೋದು, ಅಥವಾ ಬೇಡ ಅನ್ನೋರು ಸ್ವಲ್ಪನೂ ಬಳಸ್ಬೋದು. ಧನಿಯಾ ಹಾಕೋದ್ರಿಂದ ತಂಪು ಸಹ ಆಗುತ್ತೆ. ಆಮೇಲೆ ಒಂಥರ ನಟ್ಟಿ ಫ್ಲೇವರ್ ಇರುತ್ತಲ್ಲ, ಅದಕ್ಕೋಸ್ಕರನೇ ಧನಿಯಾ ಹಾಕೋದು. ಆಮೇಲೆ ಈಗ ಮಸಾಲ ಏನು ಹಾಕ್ತಿರಲ್ಲ, ಈಗ ನಾನು 1/4 ಚಮಚ ಅಚ್ಚಕಾರದ ಪುಡಿ ಹಾಕಿದ್ರೆ, ಅಂದರೆ ನೀವು ನೋಡಿದ್ರಲ್ಲ ಅದು ಟೇಬಲ್ ಸ್ಪೂನ್ ಅಲ್ಲ, ಮಾಮೂಲಿ ಚಮಚ. ಈಗ ಎರಡನ್ನೂ ನೋಡಿ ಇರ್ತಿದೆ. ಈ ಮಸಾಲ ಏನಿದೆಯಲ್ಲ ಅದನ್ನು ನಾವು ಜಾಸ್ತಿ ಹಾಕ್ಬಿಟ್ಟೆ ನಾವು ಅದ್ರ ತುಂಬ ಲೇಯರ್ ಥರ ನಿಂತ್ಕೊಂಡು ಮಾಡಿದ್ರೆ ಮಾತ್ರ ಫ್ರೈ ಚೆನ್ನಾಗಾಗುತ್ತೆ ಅಂತ ಏನು ಅಂದ್ಕೊಂಬಿಡಿ. ಸಿಂಪಲಾಗಿ ಹಾಕಿದ್ರು ಅಂದರೆ ಈ ಯಾವಾಗ ಇದ್ರೊಳಗೆ ನೀಟಾಗಿ ಹಿಡಿಯುತ್ತೆ ಈ ಮಸಾಲೆಗಳು ಆ ಫಿಶ್ಗೆ ಕರೆಕ್ಟಾಗಿ ಹಿಡ್ಕೋಬೇಕಷ್ಟೆ. ಅದ್ರ ಮೇಲೆ ಒಂದು ಲೇಯರ್ ನಿಂತ್ಕೊಂಡ್ರೆ ಮೇಲೆ ಏನೋ ನಮಗೆ ಕ್ರಿಸ್ಪಿಯಾಗಿ ಈ ಬಜ್ಜಿ ಬೋಂಡ ತಿನ್ನೋ ಥರ ಒಂದು ಲೇಯರ್ ಸಿಗುತ್ತೆ ಅಷ್ಟೇ ಹೊರತು ಅದು ನಮಗೆ ಎಕ್ಸ್ಟ್ರಾ ಫ್ಲೇವರ್ನ ಎನ್ಹಾನ್ಸ್ ಮಾಡೋದಿಲ್ಲ. ನೀವು ಮಸಾಲ ಕಮ್ಮಿ ಉಪಯೋಗಿಸಿದ್ರು ಏನೂ ಇಲ್ಲ. ಜಸ್ಟ್ ನಾವು ಈ ಹಾಕ್ತಾ ಇರೋ ಮಸಾಲ ಈ ಮೀನಿಗೆ ಹಿಡಿಬೇಕು ಅನ್ನೋದಕ್ಕೋಸ್ಕರ ಅಷ್ಟೇ ಬಳಸಿದ್ರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ಮೇಲ್ಗಡೆಗೆ ಉಪ್ಪಂಶ, ಈಗ ಆಲ್ರೆಡಿ ನಾವು ಮೀನಿಗೆ ಹಾಕಿದೆ, ಈ ಮಸಾಲೆಗೆ ಚೂರು ಒಂದು ಕಾಲು ಚಮಚಗೂ ಕಮ್ಮಿ ಇಷ್ಟನ್ನು ಇದಕ್ಕೆ ಹಾಕ್ತೇನೆ. ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಇದಕ್ಕೆ ಹಾಕಿರ್ತೀರ, ಇದಕ್ಕೂ ಜಾಸ್ತಿ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಉಗ್ಜೊಡಿಯುತ್ತೆ. ಈಗ ಇದನ್ನು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಡಿ. ಆಮೇಲೆ ಇದಕ್ಕೂ ಬೇಕಾದರೆ ಅರಶಿನ ಹಾಕೋಬೋದು, ಆದರೆ ನಾವು ಇಲ್ಲೇ ಹಾಕಿ ತುಂಬಿರೋದ್ರಿಂದ ಮತ್ತೆ ಅದರ ಅವಶ್ಯಕತೆ ಬರೋದಿಲ್ಲ. ಈಗ ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದು ಹೀಗೆ ನಾವು ಹೀಗೆ ಉದುರಿಸ್ಕೋಬೋದು, ಹಿಂಗೆ ಅಂಟ್ಕೊಳ್ಳುತ್ತೆ ಹೇಳ್ಬೇಕಂತಂದರೆ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ 1 ಚಮಚನೋ 2 ಚಮಚನೋ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಕೈಯಲ್ಲೇ ಬೇಕಾದ್ರೆ ಕಲಿಸ್ಕೋಬೋದು. ನೋಡಿ ಈ ರೀತಿ ನಾನು ಈ ರೀತಿ ಗಟ್ಟಿಗೆ ಕಲಿಸ್ಕೊಂಡಿದ್ದೀನಿ ನಾನು. ತೀರಾ ನೀರು ಮಾಡಿದ್ರೆ ಏನಾಗುತ್ತೆ, ಇದು ಲಿಕ್ವಿಡ್ ಕನ್ಸಿಸ್ಟೆನ್ಸಿ. ಈಗ ನೋಡಿ ನಿಂಬೆಹಣ್ಣು ಮತ್ತು ಸಾಲ್ಟ್ ಹಾಕಿದ್ದೀನಲ್ಲ, ನೋಡಿ ಇಲ್ಲಿ ನಿಮಗೆ ಅದು ನೀರು ಬಿಟ್ಕೊಂಡಿದೆ. ಯಾಕಂದರೆ ಈಗ ಆಲ್ರೆಡಿ ಅದು ಫಿಶಲ್ಲೂ ಸ್ವಲ್ಪ ನೀರಿನಂಶ ಇರೋದ್ರಿಂದ ಯಾವಾಗ ನಾವು ಸಾಲ್ಟ್ ಹಾಕ್ತೀವಿ ಆವಾಗ ಇನ್ನೂ ಸ್ವಲ್ಪ ನೀರು ಬಿಟ್ಕೊಳುತ್ತೆ, ಜ್ಯೂಸು ಫಿಶಿಂದ ಬಿಟ್ಕೊಳುತ್ತೆ. ಇದನ್ನು ನಾವು ವೇಸ್ಟ್ ಮಾಡೋಂಗಿಲ್ಲ, ಅದನ್ನು ಬಳಸ್ಕೋಬೋದು. ಅದರಿಂದ ಈ ಸೆಕೆಂಡ್ ಮ್ಯಾರಿನೇಷನ್ನ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ, ತೀರಾ ನೀರಾಗಿ ಮಾಡ್ಕೋಬೇಡಿ. ಇವಾಗ ಈ ಎರಡನೇ ಮಸಾಲಾನ ಬೇಕು ನನ್ನ ಕೈ ಆಗಬಾರ್ದು ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು, ಈ ಸ್ಪೂನಿಂದನೇ ಮ್ಯಾರಿನೇಷನ್ನ ತಗೊಂಡು ಹಿಂಗೆ ಒಳಗಡೆಗೆ ತಳ್ಳಿ ಹಿಂಗೆಲ್ಲ ಸವರ್ಬೋದು. ಇದು ಈಗ ಕೈಗೆ ಏನೂ ಮಾಡ್ಕೊಳ್ದೇ ಇರೋವಂತಹ ರೀತಿ ತೋರಿಸ್ಬೇಕು ಅಂತ ಹೋದರೆ ಈ ರೀತಿ ಮಾಡಿಕೊಂಡು ನೀಟಾಗಿ ಕೂತ್ಕೊಳ್ಳುತ್ತೆ. ನಮಗೆ ಬೇಡಪ್ಪ ನೀಟಾಗಿ ರಬ್ ಮಾಡೋಣ ಅಂತ ಅನ್ಸಿದ್ರೆ ನೀವು ನೆಮ್ಮದಿಯಾಗಿ ಇದನ್ನು ತಗೊಂಡು ಹೀಗೆ ಒಳಗಡೆ ಎಲ್ಲ ಮಸಾಲೆ ತುಂಬಿ ಹೀಗೆ ರಬ್ ಮಾಡಿ. ರಬ್ ಮಾಡೋದ್ರಿಂದ ಒಳಗಡೆಗೆ ಅಂಶ ಸೇರುತ್ತೆ. ಸ್ಕಿನ್ಗೆ ಎಣ್ಣೆ ಹಾಕ್ಬಿಟ್ಟು ಹೇಗೆ ರಬ್ ಮಾಡ್ತೀವಲ್ಲ ಹಾಗೆ ಒಳಗಡೆಗೆ ಹಿಡಿಯುತ್ತೆ. ಈ ಎಲ್ಲಿ ಸ್ಲಿಟ್ ಮಾಡಿರ್ತೀವಲ್ಲ ಅಲ್ಲಿ ಸ್ವಲ್ಪ ಜಾಸ್ತಿ ಮಸಾಲ ತುಂಬಿ ಆವಾಗ ಬೇಯುವಾಗ ಎಲ್ಲ ಕಡೆಗೂ ಅದು ಹೋಗುತ್ತೆ. ಮಸಾಲ ಎಲ್ಲ ಕಡೆಗೂ ಹೋಗಬೇಕು. ನಮಗೆ ಎಲ್ಲೋ ಏನೋ ಒಂದು ತಿಂತಾ ಇರುವಾಗ ಮಾಮೂಲಿ ಫಿಶ್ಶು ಸಾಲ್ಟು ಅನ್ನಿಸ್ಬಾರ್ದು. ಮಸಾಲ ಹಿಡಿಬೇಕಂತಂದರೆ ನಾವೆಲ್ಲ ಕಡೆಗೂ ಸರಿಯಾಗಿ ಹಾಕಬೇಕು.
ಹಾಕ್ಬಿಟ್ಟಿದ್ದೀನಲ್ಲ ಅಂತ ಸುಮ್ಮನೆ ಹಿಂಗೆ ಬಿಟ್ಬಿಟ್ಬಿಡಿ. ಒಂದು ಸ್ವಲ್ಪ ಮಸಾಜ್ ಮಾಡಿ. ಮಸಾಜ್ ಮಾಡೋದ್ರಿಂದನೂ ಅದು ಅಂಶ ಚೆನ್ನಾಗಿ ಹಿಡಿಯುತ್ತೆ. ಸುಮ್ಮನೆ ಹಾಗೆ ಇಟ್ಟರೆ ಅದು ಹಾಗಿರಲ್ಲ. ಸ್ವಲ್ಪ ಮಸಾಜ್ ಮಾಡಿ. ಬೇಕಾದ್ರೆ ನೀವು ಗಮನಿಸಿ, ಯಾವುದಾದ್ರೂ ಈಗ ನೀವು ಬಿರಿಯಾನಿ ಅದೆಲ್ಲ ಮಾಡುವಾಗ ಬಿಟ್ಬಿಟ್ರೆ ಆಯ್ತಲ್ವ, ಅವ್ರು ಯಾಕೆ ಹಿಂಗೆ ಮಸಾಜ್ ಮಾಡ್ತಾನೆ ಇದ್ದಾರೆ, ಹಿಂಗೆ ಎಷ್ಟು ತನಕ ಮಾಡ್ತಾರೆ ಅಂತ ಅನಿಸಿರ್ತೈತೆ ನಿಮಗೆ. ಹಂಗೆ ಮಾಡಿದಾಗ ಅದ್ರದ್ದು ಅಂಶ ನೀಟಾಗಿ ಮಾಂಸದ ಒಳಗೆ, ಅಂದರೆ ಸ್ಟ್ರೆಸ್ ಮಾಡೋದು ಬಿಡೋದು ಮಾಡಿದಾಗ ಹೀರ್ಕೊಳ್ಳುತ್ತದು. ಈಗ ನಾವು ಹಿಂಗೆ ಹೊತ್ತುವಾಗ ಅದು ಸ್ಕಿನ್ನು ಜಗ್ಗುತ್ತೆ, ಅದು ಒಳಗಡೆಗೆ ಅಂಶ ಹೋಗುತ್ತೆ. ತಿನ್ನುವಾಗಂತೂ ಕೈಯಲ್ಲೇ ತಾನೇ ತಿನ್ನಬೇಕು ಫಿಶ್ನ. ಅದೇ ಈಗೇನು ಬೋನ್ಲೆಸ್ ಫಿಶ್ ಎಲ್ಲ ಸಿಗುತ್ತೆ, ಅಥವಾ ನಾವೇನೇ ಅದನ್ನು ಈಗ ಇಂಥದಕ್ಕೆಲ್ಲ ಬಳಸುವಾಗ ಮಧ್ಯದ ಬೋನ್ನ ತೆಗೆದುಬಿಟ್ಟು ಬಳಸ್ಬೋದು. ಬಟ್ ಈ ರೀತಿ ಇದಕ್ಕೆಲ್ಲ ಕಷ್ಟ ಆಗುತ್ತೆ. ಹೀಗೆ ಚೆನ್ನಾಗಿ ಎಲ್ಲ ಕಡೆಗೂ ಮಸಾಜ್, ಫೇಸ್ ಮಸಾಜ್, ಬಾಡಿ ಮಸಾಜ್ ಎಲ್ಲ ಮಸಾಜ್ ಚೆನ್ನಾಗಿ ಮಾಡಿಬಿಟ್ಟು, ಇದು ಎರಡನೇ ಮ್ಯಾರಿನೇಷನು. ಮೊದಲನೇ ಮ್ಯಾರಿನೇಷನು ನಿಂಬೆಹಣ್ಣು ಮತ್ತು ಉಪ್ಪು ಮತ್ತು ಅರಿಶಿನ. ಎರಡನೇ ಮ್ಯಾರಿನೇಷನಲ್ಲಿ ನಾನು ಹಾಕಿರೋದು ಅಚ್ಕಾರದ ಪುಡಿ ಮತ್ತು ಧನಿಯಾ, ಸ್ವಲ್ಪ ಉಪ್ಪು ಅಷ್ಟೇ. ಈಗ ಇದನ್ನು ಮತ್ತೆ 10 ನಿಮಿಷ ಹಾಗೆ ಬಿಟ್ಬಿಡಿ. 2-3 ಗಂಟೆ 3-4 ಗಂಟೆ ಇಡ್ಬೋದು. ಇಟ್ಟರು ಏನಾಗಲ್ಲ, ಯಾಕಂದರೆ ಮ್ಯಾರಿನೇಟ್ ಆಗಿರೋದ್ರಿಂದ. ಮೊದಲೆಲ್ಲ ಸಾಮಾನ್ಯ ನೀವು ಗಮನಿಸಿರ್ಬೋದು, ಆಗಿನ ಮೀನುಗಳೆಲ್ಲ ಸ್ವಲ್ಪ 1 ಅವರ್ ಬಿಟ್ರೂ ಸ್ವಲ್ಪ ವಾಸನೆ ಬರ್ತಾಯಿತ್ತು. ಈಗಿನ ಮೀನುಗಳು ಅಷ್ಟಾಗಿ ವಾಸನೆ ಬರೋದಿಲ್ಲ, ಭಾಳ ಬೇಗ ಕೆಡೋದು ಇಲ್ಲ. ಜೊತೆಗೆ ಮ್ಯಾರಿನೇಟ್ ಮಾಡಿರೋದ್ರಿಂದ ಇದ್ರ ಅಂಶ ಇದಕ್ಕೆ ಹೀರ್ಕೊಳ್ತಾ ಇರುತ್ತೆ. ನೀವು ಇದನ್ನು ಫ್ರಿಡ್ಜಲ್ಲಾದ್ರೂ ಇಡ್ಬೋದು, ಹೊರಗಡೆ ಇಟ್ಟರು ಯಾವುದೇ ಕಾರಣಕ್ಕೂ ಕೆಡಲ್ಲ. ನೀವು ಸಂಜೆ ತನಕ ಇಟ್ಟರು ಏನೂ ಆಗಲ್ಲ. ಸಂಜೆ ಮೇಲೆ ನೀವು ಕರ್ಕೊಂಡು ತಿನ್ಬೋದು. ಎಷ್ಟು ಹೊತ್ತು ಇಟ್ಟಂಗೆ ನಿಮ್ಗೇನಾಗುತ್ತೆ, ಅದರದ್ದು ಫ್ಲೇವರು ಇನ್ನೂ ಜಾಸ್ತಿ ಬರುತ್ತೆ. ನೀವು ಎಷ್ಟೊತ್ತು ಇಡ್ತೀರೋ, ನೀವು ಬೇಗ ತಿನ್ನಬೇಕು ಅನಿಸಿದ್ರೆ ಬೇಗ ಮಾಡ್ಕೋಬೋದು. ಏನಂತಂದರೆ ನಾವು ಏನು ಮಾಂಸನ ತಿನ್ನೋಕೆ ಹೋಗ್ತೀವಲ್ಲ, ಈ ಮೀನಿನ ಮಾಂಸನ, ಆವಾಗ ನಾವೇನು ಈ ಮಸಾಲೆಗಳೆಲ್ಲ ಹಾಕಿರ್ತೀವಲ್ಲ, ಆ ಮಸಾಲ ಎಲ್ಲ ನಮ್ಮ ಬಾಯಿಗೆ ನೀಟಾಗಿ ಸಿಗುತ್ತೆ. ಅದಕ್ಕೋಸ್ಕರನೇ ಇದನ್ನು ಜಾಸ್ತಿ ಹೊತ್ತು ಮ್ಯಾರಿನೇಟ್ ಮಾಡೋದು ಅಷ್ಟೇ. ಈಗ ಇದನ್ನು 10 ನಿಮಿಷ ಹೀಗೆ ಬಿಟ್ಬಿಡೋಣ. ಈಗ 10 ನಿಮಿಷ ಆಗಿದೆ. ಈಗ ನಾವು ಇದಕ್ಕೆ ಮತ್ತೆ ಕೆಲವ್ರು ಏನು ಮಾಡ್ತಾರೆ, ಕಡಲೆ ಹಿಟ್ಟಂತೆ, ರವೆ ಅಂತೆ, ಇದೆಲ್ಲವನ್ನು ಹಾಕಿಬಿಟ್ಟು ಫ್ರೈ ಮಾಡ್ತಾರೆ. ಅದು ಯಾವುದ್ರ ಅವಶ್ಯಕತೆಯೂ ಇರೋದಿಲ್ಲ. ನೀವು ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡೋದು. ಈಗ ತವ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಶಾಲೋ ಫ್ರೈ ಮಾಡೋದಕ್ಕೆ. ನೀವು ಇದಕ್ಕೀಗ ನಾನೇನು ಹಾಕಿದ್ದೀನಿ, ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಬೇಕಂತಂದರೆ ಇದಕ್ಕಿಂತ ಕಮ್ಮಿನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಯಾಕಂತಂದರೆ ಮೀನಿನಲ್ಲೇ ಎಣ್ಣೆ ಅಂಶ ಇರೋದ್ರಿಂದ ನಿಮಗೆ ಹೆಚ್ಚಿಗೆ ಎಣ್ಣೆ ಬೇಕಾಗಿಲ್ಲ. ನೀವು ಹಿಂಗೆ ಮುಟ್ಟು ನೋಡಿದ್ರೆ ಶಾಖ ಬರುತ್ತೆ. ಜೊತೆಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ಅದು ಗುಳ್ಗುಳೆ ಥರ ಬರುತ್ತೆ. ಆಗ ನೀವು ಮೀನನ್ನು ತೆಗೆದು ಹಾಕ್ಕೋಬೋದು. ನೀವು ಇದನ್ನು ಮುಚ್ಚಿ ಸಹ ಬೇಯಿಸ್ಬೋದು, ಇಲ್ಲ ಓಪನ್ ಆಗು ಸಹ ಬೇಯಿಸ್ಬೋದು. ಎರಡರಿಂದನೂ ಏನು ವ್ಯತ್ಯಾಸ ಏನಾಗೋದಿಲ್ಲ. ಏನಂದರೆ 1-2 ನಿಮಿಷ ಬೇಗ ಆಗ್ಬೋದು ಅಷ್ಟೇ. ಯಾಕಂತಂದರೆ ಮೀನು ಭಾಳ ಬೇಗ 5 ನಿಮಿಷದಲ್ಲೇ ಬೆಂದೋಗುವಂಥ ಪದಾರ್ಥ. ನೋಡಿ, ಓಪನ್ ಆಗು ಬೇಯಿಸ್ಬೋದು, ಮೊದಲೇ ಹೇಳ್ದಂಗೆ. ಬೇಕಂತಂದರೆ ಮುಚ್ಚಿ ಸಹ ಬೇಯಿಸ್ಬೋದು. ಏನು ವ್ಯತ್ಯಾಸ ಇರಲ್ಲ. 1-2 ನಿಮಿಷ ಬೇಗ ಹಿಂದೆ ಮುಂದೆ ಆಗುತ್ತಷ್ಟೇ. ತಕ್ಷಣ ಉಲ್ಟಾ ಮಾಡೋಕ್ಕೆ ಹೋಗ್ಬೇಡಿ. ತಕ್ಷಣ ಉಲ್ಟಾ ಮಾಡಿದ್ರೆ ಏನಾಗುತ್ತೆ, ಇನ್ನು ಆ ಸ್ಕಿನ್ ಇರುತ್ತಲ್ಲ ಅದಿನ್ನೂ ಸೀಸ್ ಆಗಿರಲ್ಲ. ಸೀಸ್ ಆಗಿಲ್ಲದೆ ಇದ್ದಾಗ ಏನಾಗುತ್ತೆ, ಉಲ್ಟಾ ಮಾಡಿದಾಗ ಆ ಮಾಂಸ ಸಮೇತ ಬಿಚ್ಕೊಂಡು ಬರುತ್ತೆ. ಅದನ್ನು ಸೀಸ್ ಆಗೋಕ್ಕೆ ಬಿಡಬೇಕು. ಕಮ್ಮಿ ಎಣ್ಣೆ ಹಾಕಿದಾಗ ಮಾತ್ರ ಮುಚ್ಚೋದಕ್ಕೆ ಹೋಗಬೇಡಿ, ಓಪನ್ ಆಗೇ ಮಾಡ್ಕೊಳ್ಳಿ. ಆಮೇಲೆ ಈ ರಸ ಇದೆಯಲ್ಲ, ಇದನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಇದನ್ನು ತೆಗೆದು ಒಂದು ಬೌಲ್ಗೆ ಹಾಕ್ಕೊಂಡು ಮೀನಿನ ಮೇಲೆ ಹಾಕ್ಬೋದು. ಬೇಯ್ತಾ ಇದ್ದಾಗ ನಿಮ್ಗೆ ಅದು ಪರಿಮಳ ಮೂಗುಗೆ ಬರಬೇಕು. ನೀವು ಮಸಾಲ ಏನು ಹಾಕಿರ್ತಾರಲ್ಲ ಅದು ಫಿಶ್ ಜೊತೆಗೆ ಬೇಯ್ತಾ ಇರೋದು ಗೊತ್ತಾಗಬೇಕು ನಿಮಗೆ. ನೋಡಿ, ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ. ಈಗ
ಇದು ಸೀಸ್ ಆಗಿದೆ. ಓಪನ್ ಆಗಿ ಬೇಯಿಸೋದ್ರಿಂದ ಅದೊಂದು ಅಡ್ವಾಂಟೇಜು. ಎರಡೂ ಬದಿ ಬೇಯಿಸೋದು ಅಷ್ಟೇ ಕೆಲಸ ನಮಗೆ. ಇವಾಗ ಏನು ಬೇಕಂತಂದರೆ ನೀವು ಈಗ ಬೇಯಿಸ್ಕೊಂಡಿದ್ದೀರಲ್ಲ ಆ ಭಾಗಕ್ಕೆ ಈ ಮಸಾಲೆನ ಇನ್ನೊಂದ್ಸಲಿ ಹಾಕ್ಬೋದು. ಉಲ್ಟಾ ಮಾಡಿ ಇನ್ನೊಂದ್ಸಲಿ ಬೇಯಿಸೋದಕ್ಕೆ ಹಾಕ್ಬೋದು, ಚೆನ್ನಾಗಿ ಹಿಡಿಯುತ್ತೆ. ಆಲ್ರೆಡಿ ಇದಕ್ಕೆ ಹಿಡ್ದಿದೆ, ಬೇಕು ಅಂತಂದರೆ ಇನ್ನೊಂದ್ಸಲಿ ಹಾಕೋಬೋದು ಅಷ್ಟೆ. ಇದೆಯಲ್ಲ ಅಂತ ಅಷ್ಟೆ, ಹಾಕಲೇಬೇಕು ಅಂತೇನಿಲ್ಲ. ಮತ್ತೊಂದು ಭಾಗನ ಹೈ ಫ್ಲೇಮ್ ಇದ್ರೆ ಬೇಗ ಬೆಂದೋಗ್ಬಿಡುತ್ತೆ. ಇದ್ರಲ್ಲಿ ಸ್ವಲ್ಪ ಲೇಟು, ಮೊದಲೇ ಹೇಳ್ತೇನೆ, ಸಾಮಾನ್ಯ ನಾನು ಅಡುಗೆ ಮಾಡುವಾಗ ಹೇಳ್ತೀನಲ್ಲ, ಈ ಇಂಡಕ್ಷನ್ ಸ್ಟವಲ್ಲಿ ಏನಾಗುತ್ತೆ ಸ್ವಲ್ಪ ಲೇಟ್ ಆಗುತ್ತೆ. 5 ನಿಮಿಷದಲ್ಲಿ ಎಲ್ಲ ಆಗ್ಬಿಡತ್ತೆ. ಈಗ ನೋಡಿ, ನಮ್ಮ ಬಿಸಿ ಬಿಸಿ ಫಿಶ್ ಫ್ರೈ ತಿನ್ನಲು ಸಿದ್ಧ. ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ. ಎಲ್ಲ ಮಸಾಲೆಗಳು ಬೇಕಿಲ್ಲ, ಕಡಿಮೆ ಪದಾರ್ಥ ಬಳಸಿ ಸಹ ಹೆಚ್ಚು ರುಚಿಕರ ಪದಾರ್ಥವನ್ನು ನಾವು ತಿನ್ನಬಹುದು. ಮತ್ತೆ ಸಿಗೋಣ.